ಪಕ್ಷಭೇದ ಮರೆತು ಪ್ರತಿ ಮನೆಯ ಮೇಲೂ ತ್ರಿವರ್ಣ ಧ್ವಜ ಹಾರಿಸೋ ಮೂಲಕ ದೇಶಭಕ್ತಿ ಸಾರಬೇಕು ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕರೆ ನೀಡಿದರು. ನಿನ್ನೆ ಕೊಪ್ಪದಲ್ಲಿ ಯೂತ್ ಫಾರ್ ನೇಷನ್ ವತಿಯಿಂದ ಆಯೋಜಿಸಿದ್ದ ತಿರಂಗ ಅಭಿಯಾನ ಯಾತ್ರೆಯಲ್ಲಿ ಮಾತನಾಡಿರೋ ಅವರು, ಯುವ ಸಮೂಹದಿಂದ ಆಯೋಜಿಸಿರುವ ತಿರಂಗ ಧ್ವಜ ಯಾತ್ರೆ ನಿಜಕ್ಕೂ ಅಭಿನಂದನೀಯ. ಭಾರತದ ತ್ರಿವರ್ಣ ಧ್ವಜವನ್ನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಿರುವಂತ ನಮ್ಮೆಲ್ಲ ಯುವಕರಿಗೆ ನಾನು ಅಭಿನಂದನೆ ಹೇಳಬೇಕು. ಈ ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಎನ್ನುವುದು ತ್ಯಾಗದ ಸಂಕೇತ, ಬಿಳಿ ಎಂದು ಹೇಳುವುದು ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ. ಕೇಸರಿ, ಬಿಳಿ ಮತ್ತು ಹಸಿರಿನ ತ್ರಿವರ್ಣ ಧ್ವಜವನ್ನ ರಾಷ್ಟ್ರ ಧ್ವಜವಾಗಿ ಸ್ವೀಕರಿಸಿ ಈ ಪೇಟೆಯಲ್ಲಿ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅಂತ ಹೇಳ್ತಾ ಇರುವಂತ ಎಲ್ಲ ರಾಷ್ಟ್ರಭಕ್ತರಿಗೆ ನಮನಗಳನ್ನು ಯಾಕೆ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಭಾರತ ಇವತ್ತು ಬದಲಾಗ್ತಾ ಇದೆ ಅಂತ ನಾವೆಲ್ಲ ಅಂದುಕೊಂಡು ಅತ್ಯಂತ ಹೆಮ್ಮೆ ಪಡುವುದು. ಜಮ್ಮು ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜ ಹಾರಿಸಲು ವಿರೋಧವಿದ್ದ ಸಂದರ್ಭವನ್ನ ಎದುರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಿಧಾನದ 370 ವಿಧಿಯನ್ನ ರದ್ದುಪಡಿಸಿ ಭಯೋತ್ಪಾದಕರನ್ನ ಎದುರಿಸುವ ಮೂಲಕ ದೇಶದಾದ್ಯಂತ ತ್ರಿವರ್ಣ ಧ್ವಜ ಹಾರಿಸಲು ಸಾಧ್ಯವಾಗುವಂತೆ ಮಾಡಿದ್ದಾರೆ ಅಂತ ತಿಳಿಸಿದರು. ಕಾಶ್ಮೀರದಲ್ಲಿರುವಂತಹ ಭಯೋತ್ಪಾದಕ ಯುವಕರು AK-47 ಅನ್ನು ಹೆಗಲಿ ಹಾಕೊಂಡು ಹೇಳ್ತಾ ಇದ್ರು, ಬನ್ನಿ ಭಾರತೀಯರೇ, ನಿಮ್ಮ ತಾಯಿಯ ಎದೆ ಹಾಲನ್ನು ನೀವು ಕುಡಿದದ್ದೌದಾದ್ರೆ, ಬನ್ನಿ ಭಾರತೀಯರೇ, ನಿಮ್ಮ ತಾಯಿಯ ಎದೆ ಹಾಲನ್ನು ನೀವು ಕುಡಿದದ್ದೌದಾದ್ರೆ ಭಾರತದ ತ್ರಿವರ್ಣ ಧ್ವಜವನ್ನ ಕಾಶ್ಮೀರದ ಲಾಲ್ ಚೌಕದಲ್ಲಿ ಹಾರಿಸಿ ಮುಂದೆ ಹೋಗಿ ಅಂತ ಹೇಳಿ ಸವಾಲಿಡ್ತಾ ಇದ್ರು. ಅದನ್ನು ನೋಡಿ ಅವತ್ತು ಆಳ್ತಾ ಇದ್ದವರು ಅಸಹಾಯಕರಾಗಿರುವಂತ ಪರಿಸ್ಥಿತಿ ಇತ್ತು. ಯೋಗಾನುಯೋಗ ಈ ದೇಶಕ್ಕೆ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ. 2014 ನಂತರ ಭಾರತೀಯರೇ ಬನ್ನಿ, ನಿಮ್ಮ ತಾಯಿ ಎದೆ ಹಾಲನ್ನು ಕುಡಿದಿದ್ದಾದ್ರೆ ಲಾಲ್ ಚೌಕದಲ್ಲಿ ನೀವು ತ್ರಿವರ್ಣ ಧ್ವಜವನ್ನು ಹಾರಿಸಿ ವಾಪಸ್ ಹೇಳಿ ಹೋಗಿ ಅಂತ ಹೇಳುವಂತ ಭಯೋತ್ಪಾದಕರ ಹುಟ್ಟಡಗಿಸಿ 370 ಅನ್ನು ರದ್ದು ಮಾಡಿ ಇವತ್ತು ಕಾಶ್ಮೀರದ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಬೆಳಗ್ಗೆ 8 ಗಂಟೆಗೆ ಆಕಾಶದ ಎತ್ತರಕ್ಕೆ ತ್ರಿವರ್ಣ ಧ್ವಜ ಹಾರುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಇದು ಭಾರತ ಬದಲಾಯಿತು ಅಂತ ಹೇಳಿದೆವು. ಇದು ಭಾರತ ಬದಲಾಯಿತು ಅಂತ ಹೇಳಿ ಬದಲಾದ ಭಾರತದ ಕಾಲಘಟ್ಟವನ್ನು ನೀವು ಗಮನಿಸಬೇಕು. ಒಂದು ಕಾಲದಲ್ಲಿ ಭಾರತ ತನ್ನ ಆರ್ಥಿಕ ಶಕ್ತಿಯನ್ನ ಸರಿದೂಗಿಸಿಕೊಳ್ಳಲಿಕ್ಕಾಗದೆ ನನ್ನ ಭಾರತ ಚಿನ್ನವನ್ನು ಅಡ ಇಟ್ಟಿತ್ತು ವಿದೇಶಕ್ಕೆ. ನನ್ನ ಭಾರತ ಒಂದು ಕಾಲದಲ್ಲಿ ಚಿನ್ನವನ್ನು ಅಡ ಇಟ್ಟಿತ್ತು ವಿದೇಶಕ್ಕೆ. ಆದ್ರೆ ಅದೇ ಭಾರತ ಇವತ್ತು ಜಗತ್ತಿನ 68 ರಾಷ್ಟ್ರಗಳಿಗೆ ಸಾಲ ಕೊಡುವ ಭಾರತವಾಗಿ ಪರಿವರ್ತನೆ ಆದದ್ದು ಸುಳ್ಳಲ್ಲ. ಚೀನಕ್ಕೆ ಮತ್ತು ಭಾರತಕ್ಕೆ ಯುದ್ಧವಾದಾಗ ಆ ಹಿಮಾಲಯನ್ ಬರೆದಿರುವಂತ ಆತ ಹೇಳ್ತಾನೆ, ಸೈನಿಕ ಕೊನೆಯ ಗುಂಡನ್ನು ಕೂಡ ಚೀನಿ ಸೈನಿಕರ ಕೈಗೆ ಎಸೆಯಲಾಗದಷ್ಟು ಅಸಹಾಯಕನಾಗಿದ್ದೆ. ನನ್ನ ಕಾಲುಗಳಲ್ಲಿ ಸಾಗಿಸಿರ್ಲಿಲ್ಲ. ಮಂಜುಗಡ್ಡೆ ಮೇಲೆ ನಿಂತಿರುವಂತ ನನ್ನ ಕಾಲು ಒಡೆದು ಬಾಯಲ್ಲಿ ರಕ್ತ ಬಂತು ಅಂತ ಹೇಳಿ ಕಟ್ಟಕಡೆದಾಗಿ ಕಾಡಸುಸಂದನ್ನ ಚೀನಿ ಸೈನಿಕರಿಗೆ ಎಸೆದು ನಾನು ಅಸಹಾಯಕನಾಗಿ ಪ್ರಜ್ಞೆ ತಪ್ಪಿ ಬಿಟ್ಟು ಬಿಟ್ಟೆ ಅಂತ ಹೇಳಿ ಹಿಮಾಲಯನ್ ಬಂಡಲ್ ಬರೀತಾನೆ. ಆದ್ರೆ ಇವತ್ತು ಭಾರತ ಬದಲಾಗಿದೆ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ನಮ್ಮದೇ ಆಗಿರುವಂತ ಬ್ರಹ್ಮೋಸ್ ಮೂಲಕ ಇಡೀ ಜಗತ್ತು ಬಂದರೂ ಕೂಡ ಅದನ್ನು ಎದುರಿಸುವಂತ ಶಕ್ತಿ ಭಾರತಕ್ಕೆ ಬಂತಲ್ಲ, ಅದು ನನ್ನ ಭಾರತ, ಬದಲಾದ ಭಾರತ ಅನ್ನುವಂತ ಮಾತುಗಳನ್ನ ನಾವೆಲ್ಲ ಗಮನಿಸುವ ಕಾಲಘಟ್ಟದಲ್ಲಿ ಇವತ್ತು ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಈ ಸಂಭ್ರಮದ ಮೆರವಣಿಗೆಯನ್ನ ಕೊಪ್ಪದ ಬೀದಿಯಲ್ಲಿ ಬರ್ತಿರುವುದನ್ನು ನೋಡಿ ನಾನಂತೂ ಖುಷಿ ಪಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಭಾರತದ ತ್ರಿವರ್ಣ ಧ್ವಜ ನಿತ್ಯ ಆಕಾಶ ಎತ್ತರಕ್ಕೆ ಹಾರುವಂತ ಪರಿಸ್ಥಿತಿ ಇರಲಿ. ಕೊಪ್ಪದ ಎಲ್ಲ ಬಾಂಧವರಿಗೆ ಜಾತಿ, ವರ್ಗ, ಧರ್ಮ ಎಲ್ಲವನ್ನು ಬಿಟ್ಟು, ಪಕ್ಷ ಪಾರ್ಟಿಯನ್ನು ಬಿಟ್ಟು ಪ್ರತಿ ಮನೆಯಲ್ಲೂ ಕೂಡ ತ್ರಿವರ್ಣ ಧ್ವಜ ಹಾರಬೇಕು, ಭಾರತ್ ಮಾತಾ ಕಿ ಜೈ ಅನ್ನುವಂತ ಘೋಷಣೆ ಕೂಗುವ ವಾತಾವರಣ ನಿರ್ಮಾಣ ಆಗಬೇಕು ಅನ್ನುವಂತ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಇನ್ನು ಬಿಜೆಪಿಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಶರತ್ ಬಿಳುಕೊಪ್ಪ ಮಾತನಾಡಿ, ಸ್ವಾತಂತ್ರ್ಯ ದೊರೆತು 80 ವರ್ಷಗಳನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ಭಾರತದ ಇತಿಹಾಸವನ್ನ ಸರಿಯಾದ ದಿಕ್ಕಿನಲ್ಲಿ ಅವಲೋಕನ ಮಾಡುವ ಅಗತ್ಯವಿದೆ. ಪ್ರತಿಯೊಂದು ಮನೆಯ ಮೇಲೂ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ದೇಶ ವಿರೋಧಿ ಶಕ್ತಿಗಳಿಗೆ ಭಾರತವು ಸಶಕ್ತವಾಗಿದೆ ಎಂಬ ಸಂದೇಶ ನೀಡಬೇಕು ಅಂತಂದ್ರು. ಬಂಧುಗಳಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ನಾವು ಯೂತ್ ಫಾರ್ ನೇಷನ್ ಅಡಿಯಲ್ಲಿ ತಿರಂಗ ಅಭಿಯಾನನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಟೋಲ್ಗೇಟ್ನಿಂದ ಆರಂಭವಾಗಿದ್ದು ಬಸ್ ಸ್ಟ್ಯಾಂಡ್ಗೆ ಬಂದು ಸಭಾ ಕಾರ್ಯಕ್ರಮದ ಮುಖಾಂತರ ಮುಗಿದಿದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ನಾವು ಈ ಹಿಂದೆ ನಡೆದಂತಹ ಬಲಿದಾನವನ್ನು ನೆನಪಿನಲ್ಲಿಟ್ಕೊಂಡು
ದೇಶದ ಉನ್ನತಿಗಾಗಿ ದೇಶದ ಸಂಸ್ಕೃತಿಯನ್ನು ಉಳಿಸೋ ವಿಚಾರವಾಗಿ ದೇಶದ ವಿಚಾರಧಾರೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಇದೇ ರೀತಿ ಹಸ್ತಾಂತರಿಸುವಂತಹ ಮಾತ್ರದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಈ ಸಂದರ್ಭದಲ್ಲಿ ನಚಿಕೇತ ಶಾಲೆಯ ಮಕ್ಕಳು ವಂದೇ ಮಾತರಂ ಗೀತೆಯನ್ನ ಹಾಡಿದ್ರು. ಮೇಲಿನ ಪೇಟೆಯ ಕುವೆಂಪು ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಬೃಹತ್ ತಿರಂಗ ಧ್ವಜ ಹಿಡಿದು ಮೆರವಣಿಗೆ ನಡೆಸಲಾಯಿತು. ಹಾಗೆಯೇ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷ ವಿಶ್ವನಾಥ್ ಗದ್ದೆಮನೆ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.